ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ರಾಕ್ಷಸ ರಾಜಶೇಖರ. ನಾನು ಕೀರ್ತಿಶ್ರೀ. ವಿಜಯಪುರದಲ್ಲಿ ಗಂಡನ ದನದಾಹಕ್ಕೆ ಹೆಂಡತಿಯೊಬ್ಬಳು ಬಲಿಯಾಗಿದ್ದಾಳೆ. ಸುಮಾರು 8 ವರ್ಷಗಳ ಹಿಂದೆ ಇಬ್ಬರಿಗೂ ಮದುವೆಯಾಗಿತ್ತು. ಮದುವೆ ಸಂದರ್ಭದಲ್ಲಿ ಹುಡುಗಿ ಮನೆಯವರು 10 ತೊಲೆ ಬಂಗಾರವನ್ನ ವರದಕ್ಷಿಣೆಯಾಗಿ ನೀಡಿದರು. ಆದರೂ ಆತನ ಹಣದ ದಾಹ ಮಾತ್ರ ಕಡಿಮೆಯಾಗಲಿಲ್ಲ. ವೃತ್ತಿಯಲ್ಲಿ ವೈದ್ಯನಾಗಿದ್ದ ಪತಿ ರಾಜಶೇಖರ ಶಿರಶ್ಯಾಡ ಪತ್ನಿಗೆ ವರದಕ್ಷಿಣೆ ಕಿರುಕುಳ ಕೊಟ್ಟು ಆಕೆಯ ಸಾವಿಗೆ ಕಾರಣನಾಗಿದ್ದಾನೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಕುತ್ತಿಗೆ ಹಿಚ್ಚಿಕಿ ಹಾರ್ಟ್ ಆಗ್ಯದ ಅಂತ ಹೇಳಿ ಫೋನ್ ಮಾಡ್ಯಾರ. ಆಸ್ಪತ್ರೆಯ ಶವಾಗಾರದ ಎದುರು ಸೇರಿರೋ ಜನಸ್ತೋಮ. ಮಗಳನ್ನು ಕಳೆದುಕೊಂಡು ಗೊಳುವಂತ ಅಳುತ್ತಿರೋ ತಾಯಿ. ನಮ್ಮ ಹುಡುಗಿ ಸಾವಿಗೆ ನ್ಯಾಯ ಕೊಡಿಸಬೇಕು, ಕೊಲೆ ಮಾಡಿದವನಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸುತ್ತಿರೋ ಸಂಬಂಧಿಕರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರದಲ್ಲೇ. ಇದಕ್ಕೆ ಕಾರಣ ಒಬ್ಬ ಗೃಹಿಣಿಯ ಕೊಲೆ. ಎಂಟು ವರ್ಷಗಳ ಹಿಂದೆ ಮದುವೆಯಾಗಿತ್ತು ಆ ಜೋಡಿ. ಮದುವೆ ಸಂದರ್ಭದಲ್ಲಿ ಕೊಟ್ಟಿದ್ರು 10 ತೊಲೆ ಚಿನ್ನ. ಈ ಫೋಟೋದಲ್ಲಿರೋ ಜೋಡಿಯ ಹೆಸರು ರಾಜಶೇಖರ್ ಶಿರ್ಷಾಡ್ ಮತ್ತು ಸವಿತಾ ಶಿರ್ಷಾಡ್ ಅಂತ. ವಿಜಯಪುರ ಜಿಲ್ಲೆಯ ವಿಜಯಪುರ ನಗರದ ನಿವಾಸಿಗಳು. ರಾಜಶೇಖರ್ ಶಿರ್ಷಾಡ್ ವೃತ್ತಿಯಿಂದ ವೈದ್ಯನಾಗಿದ್ದ. ವಿಜಯಪುರ ನಗರದಲ್ಲಿ ತನ್ನದೇ ಆದ ಕ್ಲಿನಿಕ್ ಹೊಂದಿದ್ದ. ಸವಿತಾ ಗೃಹಿಣಿಯಾಗಿದ್ರು. ಇವರಿಬ್ಬರು ಸುಮಾರು 8 ವರ್ಷಗಳ ಹಿಂದೆ ಮದುವೆಯಾಗಿತ್ತು. ಇಬ್ಬರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಇವರಿಬ್ಬರು ಸಂಬಂಧಿಕರೇ ಆಗಿದ್ರು. ಆದರೂ ಸಹ ಸವಿತಾ ಮನೆಯವರು ಮದುವೆ ಸಂದರ್ಭದಲ್ಲಿ ಮಗಳಿಗೆ 10 ತೊಲೆ ಬಂಗಾರವನ್ನ ಉಡುಗೊರೆಯಾಗಿ ಕೊಟ್ಟಿದ್ರು. ಜೊತೆಗೆ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು. ಮದುವೆಯಾದ 2 ತಿಂಗಳಿಗೆ ಶುರುವಾಗಿತ್ತು ಕಿರುಕುಳ. ತವರು ಮನೆಗಿಂದ ಡೌರಿ ತರಲು ಟಾರ್ಚರ್. ಮದುವೆ ವೇಳೆ ರಾಜಶೇಖರನಿಗೆ ವರದಕ್ಷಿಣೆ, ಚಿನ್ನದ ಉಡುಗೊರೆ ಕೊಡಲಾಗಿತ್ತು. 8 ವರ್ಷಗಳ ಹಿಂದೆ ಮದುವೆಯಾಗಿತ್ತು. ಮದುವೆಯಾದ 2 ತಿಂಗಳಿಗೆ ವರದಕ್ಷಿಣೆ ಕಿರುಕುಳ ಕೊಡಲು ಆರಂಭಿಸಿದ್ದ. ತವರು ಮನೆಯಿಂದ ಹಣ ತೆಗೆದುಕೊಂಡು ಬಾ ಅಂತ ರಾಜಶೇಖರ್ ಶಿರ್ಷಾಡ್ ಪತ್ನಿ ಸವಿತಾಗೆ ಆಗಾಗ ಕಿರುಕುಳ ನೀಡಲು ಆರಂಭಿಸಿದ್ದ. ಇದರಿಂದಾಗಿ ಮನೆಯಲ್ಲಿ ಆಕೆಗೆ ಟಾರ್ಚರ್ ಕೂಡ ಕೊಡ್ತಿದ್ದ. ರಾಜಶೇಖರನ ಬೇಡಿಕೆಯನ್ನ ಸವಿತಾ ಮನೆಯವರು ಹಲವು ಬಾರಿ ಈಡೇರಿಸಿದ್ರು. ಆದರೆ ರಾಜಶೇಖರನ ದನದಾಹಕ್ಕೆ ಮಿತಿಯೇ ಇಲ್ಲವಾಗಿತ್ತು ಅಂತ ಸವಿತಾ ಮನೆಯವರು ಆರೋಪಿಸಿದ್ದಾರೆ. ಅವರು ಕಾಡಾನ ಕರ್ಕೊಂಡು ಹೋಗೋನವ್ರು ಎಷ್ಟೋ ಸಾರಿ ಹೊಡೆದಾರ್ರಿ. ಹೊಡೆದ್ರು ನಾವು ಬರೋರು ಕಾಲು ಹಿಡ್ಕೊಂಡು ಚಂದ ಇರ್ತಾರೆ ಮಗಳತ್ ನಾವು ಬಿಟ್ಟು ಬಂದೆ. ಬಂಗಾರನು ಬೇಕತ್ತಿದ್ರು, ಎಲ್ಲ ಥರ ಹಾಕಿದ್ರು ಮಗಳಿಗೆ ಏನದ ಹಿಂಗೆ ಮಾಡಿ ಜಿಗ ಕೊಂದು ಕುತ್ತಿಗೆ ಹಿಚ್ಚಿಕಿ ನಮ್ಗೆ ಹಾರ್ಟ್ ಆಗ್ಯದ ಅಂತ ಹೇಳಿ ಫೋನ್ ಮಾಡ್ಯಾರ್ರಿ. ಇಟ್ಟು ತೊಂದರೆ ಮಾಡ್ಯಾರ್ರಿ. ನನ್ನ ಮಗಳು ಒಬ್ಬಾಕಿ ಗಂಡ ಡಾಕ್ಟರ್ ಅದಾರ್ರಿ. BMS ಡಾಕ್ಟರ್. 8 ವರ್ಷ ಆಯ್ತು. 8ರಾಗ ಬಿದ್ದದ್ರಿ. ಈಗ 2 ಮಗು ಅದಾವ್ರಿ. ಅವ್ರು ಹಂಗೆ ಕಿರಿಕಿರಿ ಮಾಡ್ತಿದ್ರಿ. ಕಿರಿಕಿರಿ ಮಾಡೋಣ. 2-3 ಸಾರಿ ಕರ್ಕೊಂಡು ಬಂದೆ. ಒಮ್ಮೆ ಮರದಕ್ಷಿಣ ಸಂಬಂಧ ಕಿರಿಕಿರಿ ಮಾಡವ್ರಿ. ಕಾಡಿ ಬೇಡಿ ಗಂಡನ ಮನೆಯಲ್ಲಿ ಬಿಟ್ಟಿದ್ದ ಹೆತ್ತವರು. ಮರ್ಯಾದೆಗೆ ಅಂಜಿದ್ದಕ್ಕೆ ಹೋಯ್ತು ಮಗಳ ಪ್ರಾಣ.
ರಾಜಶೇಖರ್ ಮತ್ತು ಸವಿತಾ ಇಬ್ಬರು ಸಂಬಂಧಿಕರೇ ಆಗಿದ್ದಾರೆ. ಹೀಗಾಗಿ ಸವಿತಾ ಮನೆಯವರು ಮಗಳು ಗಂಡನನ್ನ ಬಿಟ್ಟು ಬಂದ್ರೆ ಮರ್ಯಾದೆ ಹೋಗುತ್ತೆ ಅಂತ ಭಾವಿಸಿದ್ರು. ಹೀಗಾಗಿ ರಾಜಶೇಖರ್ ಕೈಕಾಲು ಹಿಡಿದು ಮಗಳನ್ನ ಮನೆಯಲ್ಲಿ ಇರಿಸಿಕೊಳ್ಳಿ ಅಂತ ಕೇಳಿಕೊಂಡಿದ್ರು. ಕಾಡಿ ಬೇಡಿ ಮಗಳನ್ನ ಗಂಡನ ಮನೆಗೆ ಬಿಟ್ಟು ಬಂದಿದ್ರು. ಹೆತ್ತವರು ಮರ್ಯಾದೆಗೆ ಅಂಜಿದ್ದಕ್ಕೆ ಈಗ ಸವಿತಾ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ಬಂಗಾರ ಇದು ಕಿರಿಕಿರಿ ಮಾಡೋರು, ಕಿರಿಕಿರಿ ಮಾಡೋಣ. ಮತ್ತು ನಾ ಕಾಲು ಬಿದ್ದು ಕೈ ಬಿದ್ದು ಹೇಳಿ ಬಂದು ನನ್ನ ಮಗ ನಾವು ಬಿಟ್ಟು ಬಂದೇವ್ರಿ. ಬಿಟ್ಟು ಬರ್ನಿ ಈಗ ಮನೆ ಬೇಸದಾತು, ನಾವು ಬಿಟ್ಟು ಬಂದೇವು. ನಮಗೆ ಫೋನು ಮಾಡಿಲ್ಲೇನು, ಹೊಡೆದಕ್ಕೆ ಹಾಟ್ ಆಗ್ಯದತ್ತೆ ಫೋನ್ ಮಾಡ್ಯಾರಿ ಸರ್. ನಮ್ಗೆ ಅವರು ಇಲ್ಲೇ ಬಿಜಾಪುರ ರೀ. ಅವರು ತವ್ರ ಮನೆ ನಮ್ಮದು ಕೆಂಗನ್ಯಾಡ್ರಿ, ರಿಲಯನ್ಸ್ ಒಳಗೆ ಅದ ರೀ. ಒಳಗೆ ಅವಾಗ ಏನು ಹೋಗ್ಯಾಡ್ರಿ, ಫಸ್ಟಿಗೆ ಒಂದು 4-5 ತಿಂಗಳು ಚಂದ ಅದಾಡ್ರಿ. ಆಮೇಲೆ ಹಾಗೆ ಕಿರಿಕಿರಿ ವರ್ಷದಾಗ ಕಿರಿಕಿರಿ ನಡೆದವ್ರಿ. ಎಲ್ಲ ಹೊಸ ಮಂದಿನೇ ರೀ. ರಾಜು, ಜಯಶ್ರೀ, ದಾನಮ್ಮ, ಮತ್ತು ಕಂಬಲಾಬಾಯಿ, ಕುಮಾರ ಅವ್ರೆಲ್ಲರೂ ಕಿರಿಕಿರಿ ಮಾಡ್ತಿದ್ರಿ. ಕಠಿಣವಾಗಿ ಶಿಕ್ಷೆ ಮಾಡ್ಬೇಕ್ರಿ ಅವ್ರಿಗೆ. ಕಂಪ್ಲೇಂಟ್ ಕೊಟ್ಟಿರಿ. ಹಣ ಆಸ್ತಿ ಸಂಪಾದಿಸಿದರೂ ನಿಲ್ಲಲೇ ಇಲ್ಲ ಧನದಾಹ. ನ್ಯಾಯ ಪಂಚಾಯಿತಿ ಮಾಡಿದ್ರೂ ಸರಿಯಾಗ್ಲಿಲ್ಲ ದಾಂಪತ್ಯ. ರಾಜಶೇಖರ್ನ ಬಳಿ ಹಣಕ್ಕೇನೂ ಕೊರತೆ ಇರಲಿಲ್ಲ. ವೃತ್ತಿಯಲ್ಲಿ ವೈದ್ಯನಾಗಿದ್ದ ರಾಜಶೇಖರ್ ಚೆನ್ನಾಗಿಯೇ ಸಂಪಾದನೆ ಮಾಡಿದ್ದ. ಒಂದು ಮನೆ ಕೂಡ ಕೊಂಡುಕೊಂಡಿದ್ದಂತೆ. ಅಲ್ಲದೆ ವಿಜಯಪುರದ ಹೊರವಲಯದಲ್ಲಿ ಹೊಲ ಕೂಡ ಕೊಂಡುಕೊಂಡಿದ್ದಂತೆ. ಎಲ್ಲವೂ ಇದ್ರೂ ಅವನ ಧನದಾಹ ಮಾತ್ರ ಕಡಿಮೆಯಾಗಿರಲಿಲ್ಲ ಅಂತ ಸವಿತಾಳ ಸಂಬಂಧಿಕರು ಆರೋಪಿಸಿದ್ದಾರೆ. ಆತ ಹೀಗೆ ಮಾಡ್ತಾನೆ ಅಂತ ನಮಗೆ ಗೊತ್ತಿರಲಿಲ್ಲ. ಹೀಗೆ ಮಾಡ್ತಾನೆ ಅಂತ ಗೊತ್ತಿದ್ರೆ ನಮ್ಮ ಮಗಳನ್ನ ನಮ್ಮ ಮನೆಯಲ್ಲಿ ಇರಿಸಿಕೊಳ್ತಿದ್ವಿ ಅಂತ ಅವರ ಸಂಬಂಧಿಕರು ಹೇಳಿದ್ದಾರೆ. ಅಲ್ಲದೆ ಈ ಹಿಂದೆ ಹಲವು ಬಾರಿ ನ್ಯಾಯ ಪಂಚಾಯಿತಿ ಮಾಡಲಾಗಿದೆ ಅಂತೆ. ರಾಜಿ ಪಂಚಾಯಿತಿ ಮಾಡಿದ 1 ಗಂಟೆಯೊಳಗೆ ಮತ್ತೆ ರಾಜಶೇಖರ್ ಪತ್ನಿಗೆ ಕಿರುಕುಳ ನೀಡಲು ಶುರು ಮಾಡ್ತಿದ್ದ ಅಂತ ಸವಿತಾ ಸಂಬಂಧಿ ಆನಂದ್ ಜಂಬಿಗಿ ಗಂಭೀರ ಆರೋಪ ಮಾಡಿದ್ದಾರೆ. ಬರೀ ಏನು ದುಡ್ಡು ಬೇಕು ಇಲ್ಲ ಬಂಗಾರ ಬೇಕು ಅಂತ ತಾಯಿ ತಂದಿಗೆ ಕಾಡ್ತಿದ್ದ. ಯಾಕಪ್ಪ ನೀನು ಬಂಗಾರ ಬೇಕು, ನೀನು ದುಡ್ಡು ತಿನ್ನಲ್ಲ, ನಿನಗೆಲ್ಲ ಬಂಗಾರ ಎಲ್ಲ ಸ್ತ್ರೀ ಸಂಪತ್ತು ಐತಿ, ದೇವ್ರು ಯಾಕೆ ನಿನಗೆ ಹಿಂಗೆ ಥರ ಮಾಡ್ತಾನಂತ ನಾವೆಲ್ಲ ಥರ ನ್ಯಾಯ ಮಾಡಿ ಬಂದೆವು. ಆ ಟೈಮ್ ಸಂದರ್ಭದಾಗ ಅವನು ಇಲ್ಲ ನನಗೆ ರೊಕ್ಕನೇ ಬೇಕು ಬಂಗಾರೇ ಬೇಕು ಅಂತ ಹೇಳಿ ತಾಯಿ ತಂದೆಗೆ ಭಾಳ ಅಪಾರ ಪ್ರೀತಿಯಿಂದ ಇದ್ದಂಥ ವ್ಯಕ್ತಿ ಅವ್ರಿಗೆ ಕಾಡ್ಕೋತಿದ್ದ. ಕಾಡಿ ಕಿಶಿಂದ್ರೆ ಲಾಸ್ಟಿಗೆ ಏನು ಮಾಡ್ದ, ಸುಮಾರು 2-3 ದಿವಸದಿಂದ ಅವ್ರ ಮನೆ ಒಳಗೆ ಒಂದು ಫಂಕ್ಷನ್ ಆಯಿತು. ಆ ಟೈಮ್ ಸಂದರ್ಭದಲ್ಲಿ 5 ತೊಲೆ ಬಂಗಾರ ಹಾಕತ್ತಂದ್ರು. ಹಾಕಿ ಬಂದರು. ಅವ್ರ ಮನೆ ಆಸ್ತಿ ಎಲ್ಲ ಮಾರ್ಕಿಶನ್ ಹಾಕಿ ಬಂದಾರ. ಆ ಹುಡುಗರಿಗೆ ನ್ಯಾಯ ಸಿಗಬೇಕು. ಅದಕ್ಕೆ ನನಗೇನು ಆ ಹುಡುಗಿ ಇವತ್ತು ಜೀವಾಂತರೂ ವಾಪಸ್ ಬರೋಕ್ಕಾಗಲ್ಲ. ನನಗೆ ಗೊತ್ತು. ಯಾವುದೇ ಕಾರಣಕ್ಕೂ ನಮ್ಮದೇನು ಒಂದು ಹುಡುಗಿಗೆ ಈ ಥರ ಅನ್ಯಾಯ ಮಾಡಿದಾರಪ್ಪ ಅಂದರೆ ಇನ್ನೊಂದು ಹುಡುಗಿಗೆ ಈ ಥರ ಆಗಬಾರ್ದು ಅನ್ನೋದು ನಮ್ಮದು. ಅವನಿಗೆ ಮತ್ತು ಅವ್ನಿಗೆ ಯಾವುದೇ ಕಾರಣಕ್ಕೂ ಅವನಿಗೆ ಜೈಲು ಶಿಕ್ಷೆ ಆಗಬೇಕು. ಯಾರು ಗೊತ್ತಿಲ್ಲ ಸರ್, ಈ ಥರ ಮಾಡ್ತಾನೆ ನಮಗೆ ಕನಸು ಮನಸ್ಸಾಗಿದ್ದಿಲ್ಲ. ಈ ಥರ ನಮಗೆ ಒಂಥರ ವಿಚಿತ್ರ ಆಗ್ಯದ. ದುನಿಯಾದವನಿಗೆ ಅಮೌಂಟ್ ಐತಿ, ದುನಿಯಾದ ಪ್ಲಾಟ್ ತೊಗೊಂಡಾನ, ಎಲ್ಲ ಆಸ್ತಿ ಮಾಡ್ಯಾನ, ಹೊಲ ತೊಗೊಂಡಾನ. ಆ ಹೆಂಡತಿಗೆ ಈ ಥರ ಟಾರ್ಚರ್ ಕೊಡ್ತಾನಂತ ನಮಗೆ ಕನಸು ಮನಸ್ಸಾಗ ಅನ್ಕೊಂಡಿದ್ದಿಲ್ಲ. ಆದ್ರೆ ನಮಗೇನು ರೀ, ಆ ಹುಡುಗಿ ಬೇಡತ್ತಾನ. ಬೇಡಪ್ಪ ಅಂತಂದಿದ್ರೆ ನಮ್ಮ ಹುಡುಗಿ ನಾವು ಮನೆಗೆ ಕಳಿಸ್ಬೇಕಾಗಿತ್ತು, ನಾವು ಕರ್ಕೊಂಡು ಹೋಗ್ತಿದ್ದೆವು. ಯಾವುದೇ ಕಾರಣಕ್ಕೂ ನಮಗೇನು ಹುಡುಗಿ ಬೇಜಾರಾಗಿದ್ದಿಲ್ಲ. ಆಕೆ ನಮಗೇನು ನಮ್ಮ ಮನೆ ಒಳಗಿದ್ರೆ ನಡೀತಿತ್ತು. ಆ ಡಿಗ್ರಿ ಮುಗ್ದಿತ್ತು, ಎಲ್ಲಾದ್ರೂ ಕಲ್ಕೊಂಡು ಏನಾರು ಮಾಡ್ಕೊಂಡು ಜೀವನ ಮಾಡ್ಕೊಂಡು ತಿತ್ತಿದ್ದಳು. ಮನೆಯೊಳಗೆ ಸಮಸ್ಯೆ ಅಂದರೆ ಅದೇ ಬಂಗಾರ ಬೇಕು, ದುಡ್ಡು ಬೇಕು. ಹೇಳ್ತಿದ್ರು, ಯಾವಾಗಲೂ ಆದರೂ ಕೂಡ ಸರ್ ಸುಮಾರು ದಿವಸದಿಂದ ನಾವು ನ್ಯಾಯ ಮಾಡಿ ಬಂದೆವು, ಹೋಗಿದ್ದೆವು, ಮಾಡಿದ್ದೆವು. ಆದರೂ ಇರಲಿ, ಗಂಡನ ಮನೆಯಾಗಿದ್ದರೆ ಒಂದು ಪ್ರೀತಿ ವಿಶ್ವಾಸ. ದೊಡ್ಡ ಮನೆತನ ನಮ್ಮದು, ನಾವೆಲ್ಲ ದೊಡ್ಡ ಮನೆತನದವ್ರು ಇದ್ದವರು. ಅವ್ರ ಮನ್ಯಾಗ ಅವ್ರು ಚಂದ ಇದ್ರು ಚಂದ ಆಗ್ತದೆ ಅಂತೇಳಿ ಕಿಶನ್ ಅವ್ರ ಮನೆಯಾಗ ಹೇಳಿ ಮಾಡಿ ಎಲ್ಲ ನಾವೆಲ್ಲ ಹಿರಿಯರು ಕೂಡಿ ಕಿಶನ್ ಅವ್ರ ಮನೆಯಾಗ ಬಿಟ್ಟು ಬರ್ತಿದ್ದೆವು. ಆದರೂ ಕೂಡ ಬಿಟ್ಟು ಬಂದು ಒಂದು ತಾಸ್ದಾಗೆ ಮತ್ತೆ ಕುಡಿಯೋದು, ದಾಂಧಿ ಮಾಡೋದು, ಬಂಗಾರ ಬೇಕು, ದುಡ್ಡು ಬೇಕು, ಈ ಥರ ಮಾಡ್ತಿದ್ದೆವು ಸರ್. ಮೊದಲೇ ಪ್ಲಾನ್ ಮಾಡಿ ಕೊಲೆ ಎಂದು ಆರೋಪ. ಹತ್ಯೆ ಬಳಿಕ ರಾಜಶೇಖರ್ ಕುಟುಂಬಸ್ಥರು ಎಸ್ಕೇಪ್. ಸೋಮವಾರ ಸವಿತಾ ಕೊಲೆ ಮಾಡಿದ ಬಳಿಕ ಆಕೆಯ ಗಂಡ ರಾಜಶೇಖರ್ ಫೋನ್ ಮಾಡಿ ಮೆಟ್ಟಿಲಿನ ಮೇಲಿಂದ ಬಿದ್ದು ಮೃತಳಾಗಿದ್ದಾಳೆ ಅಂತ ಮಾಹಿತಿ ನೀಡಿದ್ದ. ಆಕೆಯ ತಾಯಿ ಮತ್ತು ಅಣ್ಣ ಬಂದು ನೋಡೋ ಹೊತ್ತಿಗೆ ರಾಜಶೇಖರ್ ಮನೆಯವರು ಪರಾರಿಯಾಗಿದ್ರು.
ಹೀಗಾಗಿ ಅವರು ಮೊದಲೇ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಸವಿತಾ ಮನೆಯವರು ಆರೋಪಿಸಿದ್ದಾರೆ. ಸೋಮವಾರ ಸವಿತಾ ಕೊಲೆಯಾದ ಬಳಿಕ ರಾಜಶೇಖರ್ ಕುಟುಂಬಸ್ಥರು ಎಸ್ಕೇಪ್ ಆಗಿದ್ದು ಇದುವರೆಗೆ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಪೊಲೀಸರು ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ. ಯಾಕಂದ್ರೆ ಅವ್ರು ಉಸ ಮಂದಿ ಬೇಡಾಗೆ ಇದ್ಲಕ್ಕಿ ಮದುವೆಯಾಗಿ 8 ವರ್ಷ ದಿನ ಆದ್ರೂ ಒಂದೇ ದಿನ ಆಕಿನ ಕೈಯಿಂದ ಅಡಿಗೆ ಉಂಡಿಲ್ಲ. ಆಕಿನ ಮನ್ಯಾಗ ಆಕಿ ಏನು ಬರೀ ಕಸ ಬಾಂಡೆ ಮುಸ್ರಿ 3 ಮಾತ್ರ ಮಾಡ್ತಿದ್ಲಕ್ಕಿ. 3 ಕೆಲಸ ಮಾಡ್ಲಿಕ್ಕೆ ಆಯಾ ಇಟ್ಕೊಂಡಿದ್ರೆ ಆಕಿಗೆ ಆಟಾದ್ರೂ ಕಷ್ಟ ಅನುಭವಿಸ್ಕೊಂಡೆ ಅವ್ರ ಮನ್ಯಾಗಿದ್ಲು. ಈ ಕಡೆಲ್ಲ ಜೀವನ ತೆಗೆದ್ಬಿಟ್ರಿ. ಅವ್ರು ಎಲ್ಲಿ ಹೋಗ್ಯಾರ ಅನ್ನೋದೇ ಗೊತ್ತಿಲ್ರಿ. ನಿನ್ನೆ 3 ಗಂಟೆಗೆ ಫೋನ್ ಹಚ್ಚಿ ನಮಗೆ ಮೊದಲು ಏನು ಹೇಳಿದ್ರು, ಇಲ್ಲ ಮ್ಯಾಟ್ಲಿ ಮ್ಯಾಗಿನ ಬಿದ್ದಾಳ ಪೆಟ್ಟಾಗೆ ತೆಲಿಗಿ ಮಾತೆ ಕಟ್ಟಾಗೆ ಬಾ ತಂದು ಸ್ವತಃಕಿನ ಗಂಡನೇ ಫೋನ್ ಹಚ್ಚಿ ಹೇಳಿದ್ರಿ. ಅವಾಗ ನಮ್ಮ ಅತ್ತಿ ನಮ್ಮ ಮೈದನ ಇಬ್ರು ಹೋಗಿ ನೋಡಿದ ತಕ್ಷಣ ಹೋಗಿ ಒಳಗೇನು ನೋಡಿಲ್ಲ. ಅದು ಪೂರಾ ECG ತಂದು ಎಲ್ಲ ಪ್ರೊಸೀಜರ್ ಎಲ್ಲ ಅವರೆಲ್ಲ ಮುಂಚೆನೆ ಪ್ಲಾನ್ ಮಾಡ್ಕೊಂಡಾರ್ರಿ. ಮನೆಗೆ ಎಲ್ಲ ಮುಗ್ದದ. ಎಂಟು ವರ್ಷಗಳ ಹಿಂದೆ ಸವಿತಾಗೆ ಮದುವೆಯಾಗಿತ್ತು. ಮದುವೆಯಾದ ದಿನದಿಂದ ಆಕೆ ಸಾಯೋವರೆಗೆ ಒಂದೇ ಒಂದು ದಿನವೂ ಆಕೆ ಸುಖವಾಗಿರಲಿಲ್ಲ. ಪ್ರತಿನಿತ್ಯ ಆಕೆಗೆ ಟಾರ್ಚರ್ ಕೊಡಲಾಗ್ತಿತ್ತು ಅಂತ ಸವಿತಾ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಆಕೆಯನ್ನ ರಾಜಶೇಖರ್ ಶಿರ್ಷಾಡ್ ಕುಟುಂಬಸ್ಥರು ಕೆಲಸದ ಆಳಿನಂತೆ ನೋಡಿಕೊಂಡಿದ್ರು. ಆಕೆಯನ್ನ ಮನೆಯ ಸದಸ್ಯಳಂತೆ ನೋಡಿಕೊಂಡಿರಲಿಲ್ಲ. ವರದಕ್ಷಿಣೆ ಕಿರುಕುಳ ಕೊಟ್ಟು ಆಕೆಯ ಸಾವಿಗೆ ಕಾರಣರಾಗಿದ್ದಾರೆ. ಅವರಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಅಂತ ಸವಿತಾ ಶಿರ್ಷಾಡ್ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ನಮ್ಮ ಮಗಳನ್ನ ಕೊಂದವರಿಗೆ ಗಲ್ಲು ಶಿಕ್ಷೆ ಕೊಡಿಸಿ. ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಕಿರುಕುಳ ನೀಡೋ ಪ್ರತಿಯೊಬ್ಬರಿಗೂ ಇದು ಪಾಠವಾಗಬೇಕು ಅಂತ ಸವಿತಾ ಚಿಕ್ಕಮ್ಮ ಲಕ್ಷ್ಮಿ ಆಗ್ರಹಿಸಿದ್ದಾರೆ. ಸರ ನಮಗೆ ಇದಾಗಿದ್ದು ದೊಡ್ಡ ಆಘಾತ. ಅವ ಎಂಥ ಡಾಕ್ಟರ್ ನಮಗೆ ಗೊತ್ತಿಲ್ಲ. ಜೀವ ಉಳಿಸ್ಬೇಕವ, ನಮ್ದು ಜೀವ ತೆಗದವ ಈಗ ನಮ್ಮ ಮಗಳದು. ಹಂಗಾಗಿ ಅವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು, ಗಲ್ಲ ಶಿಕ್ಷೆನೇ ಆಗ್ಬೇಕು, ಮತ್ತೇನು ಬೇಡ. ನಮ್ಮ ಮಗಳಿಗೆ ಅವ್ರು ಹಿಂಗೆ ಮಾಡ್ಯಾರ ಅಂದ್ರೆ ನಾವು ಬಿಡಕ್ಕಾಗಲ್ಲ. ನಮಗೆಲ್ಲ ನ್ಯಾಯ ದೊರಕಿಸ್ಕೊಡ್ರಿ ಹೆಣ್ಮಕ್ಳಿಗೆಲ್ಲ. ಯಾಕಂದ್ರೆ ಇನ್ನೊಬ್ಬ ಹೆಣ್ಮಕ್ಳಿಗೆ ಹಿಂಗೆ ಆಗಬಾರ್ದು. ಸಮಾಜದಾಗ ಇನ್ನೊಬ್ಬ ಧೈರ್ಯನೇ ಮಾಡಬಾರ್ದು ಹೆಣ್ಮಕ್ಳಿಗೆ ಮುಟ್ಟಬೇಕಂದ್ರೆ.